ಲತಾ ಮಗ ಅಜ್ಜಿ ಹೋಯ್ತೀನಿ ಕಣಪ್ಪ ಹೋಯ್ತೀನಿ ಬಸ್ಗೆ ಬ್ಯಾಗ್ ತತ್ತ ಅಜ್ಜಿ ಮತ್ತೆ ಅವ್ರ ಜೊತೆ ಹೋಯ್ತೀನಿ ಅಂತಂದ್ರಿ. ಅಯ್ಯೋ ಅದು ಯಾವ ಗಾಚಾರ ಈಗ ನಿಮ್ಮ ಇನ್ನುವೇ ಮೂಸ್ ಕಟ್ಕೊಂಡು ಹೋಗೋನೆ ಕ್ಯಾನ್ ಹಾಡ್ಕೊಂಡು ತಿರ್ಗಾ ಅವನು ಬಂದು ನೋಡ್ಬಿಟ್ಟು ತಿರ್ಗಾ ಅದು ಯಾಕೆ ಬೇಕು ಅವೆಲ್ಲವ ತತ್ತ ಇಲ್ಲಿ ಬ್ಯಾಗ ನಾನು ಬಸ್ ಕಟ್ಬಿಡ್ತೀನಿ. ಆಧಾರ್ ಕಾರ್ಡ್ನೂ ಬ್ಯಾಗ್ ಒಳಗೆ ಅದೇ ಎತ್ಕಿತ್ ಮಡಗಿದಾಳೆ ಹೆಂಗ ಚಿನ್ನು ನೋಡು ತತ್ತವಿಲ್ಲಿ ಬ್ಯಾಗ ಹೋಯ್ತೀನಿ. ಅಜ್ಜಿ ಬರ್ತೀನಿ ಅಂತ ಹೇಳಿಲ್ವ ಅವರು? ಹೇಳೋರೇವ ಬರ್ತೀನಿ ಅಂತ ಹೇಳೋನೆ. ಅದಕ್ಕೆ ಒಂಚೂರು ಫೋನ್ ಮಾಡ್ಕೊಡಿಗ ಇಲ್ಲಿ ಹೇಳ್ಬಿಡ್ತೀನಿ ಬರ್ಬಿಡಕ್ಕಲ್ಲ ಮಗ ಅಂತ. ಸರಿ ಅಜ್ಜಿ ಅವ್ನು ನಿಮ್ಮ ಫೋನೇ ಕೊಡಿ ಮಾಡ್ಕೊಟ್ಟಾನ ಮುಖ ನನ್ನ ಫೋನಿಂದ ಮಾಡು, ಇಲ್ಲ ನಿನ್ನ ಫೋನಲ್ಲಿ ಮಾಡಿದ್ರೆ ಪತ್ತೆ ಹಚ್ಕೊಬಿಟ್ರೆ ಏನು ಮಾಡೋದು ಆಮೇಲೆ. ಸರಿ ಅಜ್ಜಿ ಆಯಿತು. ಹಲೋ ಹೇಳಜ್ಜಿ. ಆಯ್ತಲ್ಲ ಮಗ ಕೆಲಸ ಇನ್ನೊಂದು ಅರ್ಧ ಗಂಟೆ ಮುಗಿತದೆ ಬರ್ತೀನಿ ರಜ್ಜಿ. ಮಗ ಮತ್ತೆ ಬಸ್ ಹೋಯ್ತು ಬಸ್ಗೆ ಹೋಯ್ತೀನಿ. ನೀನು ಹೊಸತಿ ಇಲ್ಲಿ ಬೇರೆ ಏನು ಮಾಡೋಕ್ಕೆ ಬಸ್ ಹತ್ತೀನಿ ಬಿಡು. ಇಲ್ಲಿಂದ ಹೋದ್ರೆ ಒಂದು ಇಲ್ಲಿ ಹತ್ತಿದ್ರೆ ಡೈರೆಕ್ಟಾಗಿ ಊರಿಗೆ ಹೋಗ್ಬೋದು. ಏನು ಮಾಡೋಕ್ಕೆ ನೀನು ಬೇರೆ ಕೆಲಸ ಮುಗಿಸ್ಕೊಂಡು ತಳಾರ್ಕೆ ಊರಿಗೆ ಬಂದ್ಬಿಡ್ಲ ನೀನು ಹಂಗೆ ಇರು ಬರ್ತೀನಿ. ಅರ್ಧ ಗಂಟೆ ಮುಗಿತು ಕತೆ ಕರ್ಕೊಬರ್ತೀನಿ ರಜ್ಜಿ. ಬೇಡಕ್ಕ ಹೋಗಿ ಮಗನೆ ಏನದದು ಏನು ಕಾಡ್ಲ ಊರಲ್ವಾ ಹೋಯ್ತಿರು ಹೋಗಿ ಗೊತ್ತಾಯ್ತು ನನಗೆ. ಬಸ್ ಹತ್ತೀನಿ ನೀನು ತಳಾರ್ಕೆ ಕೆಲಸ ಮುಗಿಸ್ಕೊಂಡು ಆರಾಮಾಗಿದ್ದಿ ಬಾ. ಏನು ಆ ಥರ ಇಲ್ಲ ಕೆಲಸ ಮುಗಿಸ್ಬಿಟ್ಟು ಹಂಗೆ ಬಾ. ಇನ್ನು ಯಾರು ಇಲ್ಲ ಕತೆ ಇಲ್ಲಿ ನಾವೇನುವೆ ಸಾರತ್ತು ಬರೋದು 6 ಗಂಟೆ ಆಯ್ತದೆ ಯಾರೂ ಇಲ್ಲ ಇಲ್ಲಿ ಮನೆ ಕೂತ್ಕೊಂಡು ಏನು ಬೇಜಾರು. ಅದಕ್ಕೆ ಮಾಡ್ಬೇಕನಪ್ಪ ನೀನೇನು ಇಲ್ಲಿ ಬರೋದು ಬೇಡ ಹಂಗೆ ಬಂದ್ಬಿಡ್ಲ. ಸರಿ ಬಿಡು ಆಯ್ತು. ಅದ್ನೇನು ಇಲ್ಲಿ ಬರ್ಬೇಡ ಅಂತೀಯಲ್ಲ ಯಾಕೆ ನಾನು ಹೋದ್ರೆ ನಿನ್ಗೇನು ಪ್ರಾಬ್ಲಮ್ಮು? ಅಯ್ಯೋ ಹಂಗಲಕ್ಕನ ಮಗನೇ ಹಂಗಲಕ್ಕನಪ್ಪ ನಾನು ಹೇಳಿದ್ದು ಸುಮ್ಮನೆ ಯಾಕೆ ಕಾಟಿಂದಿತ್ತಿಂತ ದೂರ ಆಯ್ತದ ನಿಮ್ಮ ಆಫೀಸ್ ಸ್ಕೂಲ್ಗೆ ಹಂಗೆ ಊರಿಗೆ ಬರ್ಬೋದು ಈ ಅರ್ಧವ ಇಲ್ಲಿಗೆ ಬರೋದಕ್ಕೆ ಅರ್ಧ ದಾರಿ ಊರನ್ನೇ ಮುಟ್ಬೋದು ನೀನು. ಅದಕ್ಕೆ ಕತೆ ಹೇಳಿದ್ದು ನೀನು ಹಂಗೆ ಬಂದ್ಬಿಡ್ಲ ಮತ್ತೆ. ಸರಿ ಆಯ್ತು ಬಿಡು. ಸರಿ ಕಣ ಮಗ ಆಯ್ತು ಮಡ್ಗನ. ಆಯ್ತು ಅಜ್ಜಿ ಮಡ್ಗು. ಸರಿ ಕಣವ ಮತ್ತೆ ಇನ್ನು ಬರೋಕಿಲ್ಲ ಅವನು ನಾನು ಹೋಯ್ತೀನಿ ಮತ್ತೆ ತತ್ತ ಇಲ್ಲಿ ಬ್ಯಾಗ ಇದ್ದೀರ ಆಗೋದು ಅಜ್ಜಿ ಯಾಕೆ ಹಿಂಗೆ ಹತ್ರ ಮಾಡ್ತಾ ಇದ್ದೀರಿ ಇವ್ರಿಗೆ ಹೋಗ್ಬೋದಾಗಿತ್ತಲ್ಲ ಅವ್ವ ಸುಮ್ಮನಿರು. ಮತ್ತೆ ನಿಮ್ಮಯ್ಯ ಮುಂಚೆ ಕಟ್ಕೊಂಡು ಹೋಗೋಣ ಅದೇ ಯಾಕೆ ಒಂಚೂರು ನೋಡ್ತೀನಿ ಹೊಲ ಉಳಿಸಿದಾರೆ ಹೆಂಗೆ ಅಂತ. ಒಂದು ಸರು ಮಳೆ ಹೋದ್ರೆ ಹೊಸ ಮಳೆ ಗಿಳೆ ಎಲ್ಲ ಒಂಚೂರು ಹಾರದ್ಮೇಲೆ ನೆಲಗಿಲ್ಲ ಹಾರದ್ಮೇಲೆ ಉಳಿಸ್ಬಿಟ್ಟು ಕಾಳ್ಗಿಳೆಲ್ಲ ಚೆಲ್ಲಿಸ್ತೀನಿ ಆಮೇಲೆ ಬೇಕಾದ್ರೆ ಬರ್ತೀನಿ. ಸರಿ ಮತ್ತೆ ಹೊಂತೀನಿ ತತ್ತಲ್ಲಿ ಬ್ಯಾಗ. ಸರಿ ಅಜ್ಜಿ ಆಯಿತು. ಹಲೋ ಹಲೋ ಬಾಬಾ ನಾನು ರಶ್ಮಿ ಮಾತಾಡ್ತಾ ಇರೋದು. ಹೇಳವ ಬಾಬಾ ಆಗ್ಲೇ ಅಜ್ಜಿ ಬರ್ತೀವಿ ಅಂತ ಅಂದಿದ್ರು ಅಲ್ವಾ ಇನ್ನೂ ಬಂದೇ ಇಲ್ವಲ್ಲ? ಆಗ್ಲೇ ಹೊಂಟೀನಿ ಅಂತಲ್ಲ ಬಂದಿಲ್ವಾ? ಎಲ್ಲೋ ಅಲ್ಲೇ ಉಳ್ಕೊಬಿಡ್ತೋ ಕಾರಣಕ್ಕಂತ ಹೋಗಿ ಗ್ಯಾನ್ಗೆಟ್ಟಾಗೆ ಫೋನ್ ಮಾಡಿ ಫೋನು ಸಿಗ್ತಾ ಇಲ್ಲ. ಏನು ಅಲ್ಲೇ ಇದ್ದಾರಾ ಇಲ್ಲ ಹೊರಟಿದ್ದಾರಾ ಸ್ವಲ್ಪ ನೋಡ್ಬೇಕಾಗಿತ್ತಲ್ಲ ಬಾಬಾ ಎಲ್ಲಿದ್ದೀರಾ ನೀವು? ನಾನೀಗ ಹೊರಡೋದ ಅನ್ಬಿಟ್ಟು ಒಂಟೆ ಕಣವ ಈಗ ತಾನೇ ಆಫೀಸಿಂದ ಈಗ ಬಿಟ್ಟಿವ್ನಿ. ಸರಿ ಬಾಬಾ ಅಲ್ಲಿ ಹೋದ್ಮೇಲೆ ನೋಡ್ಬಿಟ್ಟು ಫೋನ್ ಮಾಡ್ತೀರಾ? ಸರಿ ಕಣವ ಆಯ್ತು ನೋಡ್ಬಿಟ್ಟು ಅಲ್ಲಿದ್ದದೆ ಹೆಂಗೆ ಹೇಳ್ಬಿಟ್ಟು ಕೇಳ್ಬಿಟ್ಟು ನೋಡ್ತೀನಿ. ಸರಿ ಸರಿ ಆಯ್ತು ಬಾಬಾ. ಏನನ್ನವ ಕರ್ಕ ಬಂದಂತ? ಇಲ್ಲ ತತ್ತ ಬಾವ ಹಾಗೆ ಹೊರಟಿದ್ರಂತೆ ಅದಕ್ಕೆ ಹೋಗಿ ನೋಡ್ಬಿಟ್ಟು ಕರ್ಕ ಬನ್ನಿ ಅಂತ ಹೇಳ್ದೆ. ಇವಾಗ ಬರ್ತೀನಿ ಅಂತ ಹೇಳಿದ್ರು ಅಜ್ಜಿ. ಹೇಳಿದ್ಲ ನೆನ ದಿವಸ ಓದ್ಲಂತೆ ಬರ್ತೀನಿ ಅಂತ ಅಂದಿದ್ಲು. ಫೋನ್ ಮಾಡಿ ಫೋನು ಸಿಗ್ತಿಲ್ವಲ್ಲ ಅವಳಿಗೆ ಅದೇನು ಮಾಡ್ಕೊಂಡಿದ್ದಾಳ ಕಾಣೆ ಚಾರ್ಗ ಕಾಣ್ತಿದ್ದ ಇಲ್ವ ಮುಂಗ್ ಬಿಟ್ಟಿದ್ರಂಗೆ ನೋಡತ್ತಾಡು ಹೋಗಿ ಕರ್ಕ ಬರ್ತೀರಿ ಅಂದ. ಹೋಗಿ ನೋಡ್ತೀನಿ ನೋಡ್ಬಿಟ್ಟು ಕರ್ಕ ಬರ್ತೀನಿ ಅಂತ ಹೇಳಿದ್ದಾರೆ. ಕರ್ಕ ಬರ್ಲಿ ಸುಮ್ಕಿರು ಹೋಗಿ ಕರ್ಕ ಬರ್ಲಂತೆ. ತಾತ ನೀವು ಹೋಗ್ತೀವಿ ಅಂದ್ಬಿಟ್ಟು ಯಾಕೆ ಸಡನ್ಲಿ ಬಂದ್ಬಿಟ್ರಿ? ಅಲ್ಲೇ ಇರ್ತೀನಿ ಒಂದು 4 ದಿನ ಅಂತ ಹೇಳಿದ್ರಿ ತಾನೇ? ಯಾಕೋ ಅಲ್ಲಿ ಮನ್ಸು ಬರಲಿಲ್ಲ ಕಣೋ ಇರಕ್ಕೆ ನಾ ಇರೋದ ಅನ್ಕೊಂಡೆಯ ಯಾಕೋ ಇರಕ್ಕೆ ಮನ್ಸು ಬರಲಿಲ್ಲ ಅದಕ್ಕೆ ಕಡ್ದು ಬರ್ತೇನೆ ಇದೆ ಸುಮ್ಮನೆದಾಗೆ. ಅಯ್ಯೋ ಯಾಕೆ ತಾತ ಯಾಕೆ ಏನಾರು ಅಂತ ಅಜ್ಜಿ? ಅಜ್ಜಿ ಏನು ಒಂದಿಲ್ಲ ಯಾಕೋ ಅಲ್ಲಿ ವಾತಾವರಣ ಇರಕ್ಕೆ ಮನ್ಸು ಬರಲಿಲ್ಲ ಕಣವ ಅದಕ್ಕೆ ಬಂದ್ಬಿಟ್ಟೆ. ಹಾಳ ತೊಡಗಾಲಿ ಇವಳು ಬರ್ಬೇಕು ತಾನೆ ಕಡ್ದು ಕರ್ಕ ಬರ್ತೀನಿ ಅಂತ ಅಂದ್ರಲ್ಲ ಕರ್ಕ ಬರ್ಲಾಕ ಹೋಗಿ. ಲತಾ ಅವಳೆ ಕಣವ ಅಲ್ಲಿ. ತಾತ ಏನು ಹೇಳ್ತಾ ಇದ್ದೀರಾ? ಲತಾ ಅಲ್ಲೇ ಅವಳೆ ಆಲೇ 3 ತಿಂಗಳು ಆಯ್ತತೆ ಬಂದೆ ನೋಡು ಒಂಚೂರು ಸುಳ್ಳು ಕೊಟ್ಟಿದ್ದಾಳ ನವ್ಯ. ಅವ್ಳು ಗಣ್ಣಾರ್ಲಿ ಅವಳಲ್ಲಿ ಇವಳು ಹೋಗಿ 3-4 ದಿವಸ ಆಗದೆ ಯಾರು ಒಂಚೂರು ಸುಳ್ಳು ಕೊಟ್ಟಿದಾರ. ತಾತ ಏನು ಹೇಳ್ತಾ ಇದ್ದೀರಾ ನೀವು? ನವ್ಯನ ಹತ್ರ ಇದೆಯಾ ಅಕ್ಕ? ಅಲ್ಲಿ ಇಸ್ಕೊಂಡವ್ರೆ ಅದಕ್ಕೆ ನಾನು ಬಂದ್ಬಿಟ್ಟಿದ್ದು ಯಾಕೋ ನನ್ಗೆ ಇರಕ್ಕೆ ಮನ್ಸು ಬರ್ಲಿಲ್ಲ ಅಲ್ಲಿ ಏನು ಮಾಡೋಕ್ಕಿರ್ಬೇಕು. ಅವಳು ನಮ್ಗೆ ಕೊಟ್ಟಿರೋ ಗೌರವ ಸಾಕು ಇನ್ನೇನು ಕೊಡ್ಬೇಕು ಅವಳು ನಮಗೆ ಅದಕ್ಕೆ ನಾನು ತಲೆಗೆಸ್ಕೊಳ್ಳಿಲ್ಲ ಸುಮ್ಮ ಬಂದ್ಬಿಟ್ಟಿದ್ದು. ಅಯ್ಯೋ ತಾತ ಇವಾಗ ಬೇರೆ ಹೋಗಿ ನೋಡಿ ಅಂತ ಬೇರೆ ಹೇಳ್ಬಿಟ್ಟಿದ್ದೀನಿ. ಹೋಗಿ ಸುಮ್ಕಿರು ಅವಳು ಗೊತ್ತಿಲ್ವಾ ನಾನು ಹೋಗಿ 2 ಗಂಟೆ ಟೈಮ್ ಆದ್ರೂ ನನ್ನ ಕಡೆಗೆ ಬೀಳ್ದಂಗೆ ಮಾಡವಳೆ ಅವ್ನ ಕಡೆಗೆ ಬೀಳ್ದಂಗೆ ಮಾಡೋದೇನು ಅವ್ರಿಗೆ ಹೆಚ್ಚ ಬಿದ್ರು ತಾನೇ ನಾವೇನು ಮಾಡೋಕ್ಕದು? ಅಲ್ಲ ತಾತ ಇಲ್ಲಿ ಗಂಟೆ ನಾವು ಸೀಕ್ರೆಟ್ ಬಿಟ್ಕೊಟ್ಟಿದ್ವಲ್ಲ. ನಿಮ್ಮ ಅಜ್ಜಿ ಏನು ಸಾಮಾನ್ಯದೊಳಲ್ಲ. ರಶ್ಮಿ ಓ ಅಜ್ಜಿ ಇವಾಗ ಬಂದ್ರಾ? ಕಣವ ತಗೋ ಬ್ಯಾಗ ಆಧಾರ್ ಕಾರ್ಡು ಎಲ್ಲ ಅದೇ ಎತ್ತಿ ಮಡ್ಗಲ್ಲಿ ಇನ್ನೇನು ತರ್ನಿಲ್ಲ ತಗೋ ಮಡ್ಗು ಬ್ಯಾಗ ಬಳಿಕೆ ಹಾಕಲ್ ಮರೆಯ ಅದಕ್ಕೆಲ್ಲ ಸಾವಿತ್ರಕ್ಕೆ ತಕ್ಕ ಹೋಗಿರ್ಬೇಕಲ್ಲೇ ಏನು ಬಂದೇ ಬಿಟ್ಟಿದ್ಯಲ್ಲ? ಹೇಳಿಲ್ವಾ ಬತ್ತಿ ನಾಳೆಗೆ ಹೋಗು ಅಂತ ಬಂದೆ. ಅವ್ನು ಗೋವಿಂದನ್ ಫೋನ್ ಮಾಡಿದ್ಲಲ್ಲ ಯಾಕೆ? ಫೋನ್ ಏನಾಗಿದೆ ನಿಂದು ಸಿಗ್ತಾನೆ ಇಲ್ಲ ಫೋನ್ ಮಾಡಿದ್ರು? ಅಯ್ಯೋ ಫೋನು ಚುಚ್ಚಾಪಾಗದೆ ಚಾರ್ಜ್ ಇತ್ತಿಲ್ಲ ಅದಕ್ಕೆ ಚುಚ್ಚಾಪಾಗದೆ ಕನಿ. ಅಯ್ಯೋ ರಶ್ಮಿನ ಫೋನ್ ಮಾಡಿ ಗೋವಿಂದನ್ಗೆ ಹೋಗಿ ನೋಡಿ
ಕರ್ಕ ಬನ್ನಿ ಅಂತ ಅನ್ನಕ್ಕೆ ಅನ್ಬಿಟ್ಟು ನಾನೇ ಮಾಡು ಅಂತ ಅಂದೆ. ಹಾ ನೀನು ಬಾಯಿ ಮುನ್ನಾಕ ಅದಕ್ಕೆ ಸಿಕ್ಕಾಕೊಳ್ಳಿ ಅಂತ ಆಡ್ತಾ ಇದ್ದೆ ನೀನು. ಗೊತ್ತಾಯ್ತು ನಿನ್ಗೆ ಯಾಕೆ ಹಂಗಂದೆ ನೀನು. ನಾನೇ ಒಯ್ದ ಇನ್ನು ಬಂದರೆ ಅಲ್ಲಿ ಮನೆ ತಾವು ಇರ್ತಾಳೆ ಅವಳು ನೋಡ್ಬಿಟ್ಟು ಆಮೇಲೆ ಜಗ್ಗಿಗಳು ಕತ್ಕೊಂಡರು ಅಂದ್ಬಿಟ್ಟು ನಾನು ಬಸ್ ಹತ್ತೀವಿ. ನೀನು ಯಾಕೆ ಫೋನ್ ಮಾಡ್ಸಕ್ಕೆ ಹೋಗಿದೆ ಒಂಥ ತಿಕ್ಲು ನಿನಗೆ. ಫೋನ್ ಎತ್ನಿವಲ್ಲೇ ನೀನು ಎಲ್ಲಿ ತಪ್ಪಿಗೆ ಪುಸ್ಕೊಬಿಟ್ಟೇನೋ ಅಂದ್ಬಿಟ್ಟು ಹೋಗಿ ನೋಡಪ್ಪ ಅಲ್ಲಿದ್ದಾಳೆ ಹೆಂಗೆ ಅಂತ ಅಂದೆ. ಒಳ್ಳೆ ಸರಿ ಅದು ತೊಡಗಲಕ್ಕಂತ ಹಾಕು ನೀನು. ನಿನಗೆ ಹೇಳಕ್ಕೆ ಹಾಕಿಲಕತ್ತೆ ಬೇಕು ಬೇಕು ಅಂತ ನೀನು ಈ ಕೆಲಸ ಮಾಡಿದ್ದು ನಂಗೆ ಗೊತ್ತು ಕತೆ. ನಾನು ಯಾಕೆ ಫೋನ್ ಮಾಡ್ಸೋದನ್ನ ಕಣೇವನು ಸುಮ್ಮನೆ ಇರಬೇಕು. ಅದೇ ಮನೆಯೊಳಗೆ ಜಗಳ ಆಗ್ದ ನೀನು ನೆಮ್ಮದಿಲ್ಲ ಅಂತ ಕಾಣಿಸ್ತದೆ ಅದಕ್ಕೆ ಹೆಂಗೆ ಆಡ್ತಾಯಿದ್ದೀನಿ ನೀನು. ಅಂತ ಜಗಳ ಆದದ್ಲೆ ಯಾಕೆ ಜಗಳ ಆದದು ಯಾಕೆ ಜಗಳ ಆದದು ಆಗಲಿ ಬಿಡು ಜಗಳ ಆಡ್ತಾನೆ ಏನಂತೆ ಅವಳು ಮಾಡಬಾರ್ದ ಮಾಡ್ಬಿಟ್ಟು ಹೋಗಿ ಕೇಳಿದ್ನ ನಾನು. ಅದಕ್ಕೆ ಮಾನ ಮರ್ಬೋದಿಲ್ದಾನೆ ಮನೆ ಒಳಗೆ ಸರ್ಸ್ಕೊಂಡು ಕೂತಿದ್ದೀರಲ್ಲ ನೀವು ಗೊತ್ತಾಲಿ ಸುಮ್ಕಿರು ವಾಡ್ ದೋಡಿಸ್ಲಿ ಗೊತ್ತಲ್ಲಂತೆ. ತೊಡಗಲ್ಲ ನನ್ನ ಮಗನೇ ನಿನ್ನ ಬುದ್ಧಿ ನನಗೆ ಗೊತ್ತಾಕಿರಲ್ಲ. ನಿನ್ನ ಬುದ್ಧಿ ನೀನು ಎಂತ ಕರ್ನೇಕ ಕೂತರ್ಕಂತ ನನಗೆ ಗೊತ್ತು ಚೆನ್ನಾಗಿ. ಅಲ್ಲ 3 ತಿಂಗಳು ಆಗದೆ ಬಂದು 3 ತಿಂಗಳಿಂದ ಗುಟ್ಟು ಬಿಟ್ಕೊಡ್ದಂಗೆ ಹೆಂಗೋ ಪಾಪ ಇರ್ಸ್ಕೊಂಡವ್ರೆ. ಯಾಕೆ ಮಗಳು ಅಳಿ ಮನೆ ನಿಷ್ಠುರ ಮಾಡಕ್ಕೆ ಹಿಂಗೆ ಮಾಡ್ತಾಯಿದ್ದೀನಿ ನೀನು. ಹೆಂಗೋ ಮಗಳು ಕೊಟ್ಟುವೆ ಮಗಳಿ ಮನೆ ಕೊಟ್ಟು ಚೆನ್ನಾಗಿದ್ದ ನನ್ನ ನಗಿತಾ ಮಾತಾಡ್ತವೆ ಅವ್ರನ್ನ ದೂರ ಮಾಡ್ಬೇಕು ಅನ್ಕೊಂಡು ಹಿಂಗೆ ಮಾಡಿದ್ಯಾ ನೀನು. ನೋಡ್ಗಿಡೋದು ಏನು ಗತಿ ಹಿಂಗೆ ಆಡ್ತಾಯಿದ್ಯಲ್ಲ ನೀನು. ನೋಡ್ಗಿಡೋದು ಏನು ಗತಿ ಅಂತ ನೋಡ್ಲಿ ಬಿಡು ಅದಕ್ಕೆ ನಾವೇನು ಮಾಡಕ್ಕದು ನೋಡಿದ್ರೆ ಇದೊಳೆ ಸರಿ ಆಯ್ತಪ್ಪ ನಿಂದೊಳೆಯ ಫೋನ್ಗೆ ಚಾರ್ಜ್ ಹಾಕಬರಕಾಯ್ತಿಲ್ವಾ. ಫೋನ್ ಸಿಗ್ದವಕ್ಕೆ ಗಾಬರಿ ನಾವು ಫೋನ್ ಮಾಡಿವಿ. ಹೋಗಪ್ಪ ಹೋಗು ಸಾಕು. ನಿನ್ನ ನಮಸ್ಕಾರ ಅನ್ಬಿಡ್ತೀನಿ ನಿನ್ಗೆ ತಾಗೆ ದೊಡ್ಡ ನಮಸ್ಕಾರ ಕತೆ. ಅದೇನು ಕೇಳ್ಗಲ್ ಬುದ್ಧಿ ಕಲ್ತಿದ್ದೀವಿ ಏನೋ ಕಾಣಕತ್ತೆ. ನಿನ್ನ ಬುದ್ಧಿ ಎಲ್ಲ ನನಗೇನು ಗೊತ್ತಿಲ್ಲ ಅನ್ಕೊಂಬಿಟ್ಟಿದ್ಯಾ ಸಿಕ್ಕಾಕಳ್ಳಿ ಅಂತ ಹಿಂಗೆ ಆಡ್ತಾಯಿದ್ದಿ ಕತೆ. ಏನೋ ಇವತ್ತರ ನಾಳೆ ಸರಿ ಆಯ್ತದ ಸಂಸಾರ ಸರಿ ಮಾಡೋದಂತ ನಾನು ಅಯ್ಯೋ ಯಾಕೋ ಬುಡತ್ತಾಗೆ ಯಾಕೋ ಸದ್ಯಕ್ಕೆ ಸರಿಯಾದ ಸಾಕು ಅಂತ ನಾನು ಹನ್ನೆರಡು 20 ದೇವ್ರಿಗೆ ಅರ್ಕೆ ಕಳ್ಕೊಂಡು ಕೂತೀವಿ. ಒಂಚೂರು ಮುನ್ಸು ತಿಳಿಯಾದ್ಮೇಲೆ ಹೇಳೋದ ಅವ್ನಿಗೆ ಅಂತ ಇವನು ಇವತ್ತೇ ಅಂಟಾಕ್ಬಿಟ್ಟಿದ್ಯಲ್ಲ ನೀನು. ಫೋನ್ ಮಾಡಿ ಹಂಗನ್ನಿ ಫೋನ್ ಮಾಡಿ ಅವ್ನಿಗೆ ಗೋವಿಂದನ್ಗೆ ಬಂದದೆ ಅಜ್ಜಿ ಬಾಲ ಐತಾಗೆ ಅಂದ್ಬಿಟ್ಟು. ಹಲೋ ಹೇಳಜ್ಜಿ ಮಗ ಹೋಗ್ಬಿಡಪ್ಪ ಬಂದ್ಬಿಟ್ಟಿನಿ ಕತೆ ಬಾ ಬಾ ಹೋಗ್ಬಿಡ. ಹೋದಾ ಸರಿ ಬಿಡು. ಎಲ್ಲಿದ್ಯಪ್ಪ. ಈಗ ನವ್ಯರ ಮನೆ ಅಂತ ಹತ್ತಾವನಿ. ಅಯ್ಯೋ ಇದೇನಿದ್ದು ಅವ್ರವ್ರ ಆಡ್ದಂಗೆ ಕೇಳಿಸ್ತದಲ್ಲ. ಗೋವಿಂದ ಬಂದಿನ್ಬಿಡ್ತಾ ಹೆಂಗೆ. ಅಯ್ಯೋ ಯಾರು ಇಲ್ವಂತೆ ಕಲ ಮನೆ ತಾವ ಯಾರು ಇಲ್ಲ ಏನ್ ಮಾಡಕ್ ಹೋಯ್ತಿದ್ದಿ. ಹೋಗು ಬಂದ್ಬಿಡು ಈಗ ಮಗ ಅಲ್ಲ ಬಂದ್ಬಿಡ್ಲ ಈಗ. ಯಾರು ಇಲ್ಲ ಮತ್ತೆ ಕದ ತೆಗ್ದದೆ ಅಂತ ಕದ ತೆಗ್ದಿದ್ದು ಯಾರು ಕದ ತೆಗಿಯಕ್ ಹೋಗಿದಾರು. ಬಂದ್ಬಿಡ್ಲ ಮಗ ಹೋಗ್ಬೇಡ ಬಂದ್ಬಿಡು. ಅಜ್ಜಿ ಕದ ತೆಗ್ದ ತಡಿಲಿ ನೋಡ್ತೀನಿ ನೀರ್ ಕುಡಿಬೇಕು ನೀರ್ ಕುಡ್ಕೊ ಬರ್ತೀನಂತೆ. ಲೋ ಮಗ ಬಾಲ ಲೋ ಅಪ್ಪ ಅಯ್ಯೋ ಲೋ ಅಂಗಡಿ ತಗೊಂಡ್ ಕುಡಿ. ಏನ್ ಮಾಡಕ್ಕೆ ಅವ್ರು ಯಾರು ಇಲ್ಲ ಕತೆ ನಿನ್ಗೆ ಹೆಂಗ್ ಕಾಣ್ತಿರೋದು. ಯಾವ ಕದನ್ ತೆಗ್ದಿರ ಏನು ತೆಗ್ದಿರಕಲ್ಲ. ಅಜ್ಜಿ ಇಲ್ಲಿ ಮನೆ ಬಾಕ್ಲ ಇವನಿಗೆ ಕದ ತೆಗ್ದದ್ ನೀನ್ ಯಾಕೆ ಆಡ್ತಾ ಇದ್ದೀವಿ ಸರಿ ನೀನು. ಬಂದು ಇಲ್ಲೇ ಇದ್ದಾಳೆ ಬಂದಿರ್ಬೇಕಂತ ಆಡು ಕೊಡ್ತೀನಿ ಮಾತಾಡಿ ತಾಡು ಫೋನ. ನವ್ಯಾ 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 ನವ್ಯಾ. ಅಯ್ಯೋ ದೇವ್ರೆ ಏನಪ್ಪ ಮಾಡೋದು ಭಗವಂತ ನೋಡ್ಬಿಟ್ರೆ. ಅಯ್ಯೋ ಶಿವನೇ ಭಗವಂತನೇ ಕಾಪಾಡಪ್ಪ ನೀನೇ. ಅಯ್ಯೋ ಏನಪ್ಪ ಮಾಡೋದು ನನ್ನ ಬುಟ್ಟನ ಇನ್ನು ಒಸಿ ಬೋದಾನೆ ಒಸಿ ಹೊಡ್ದಾನೆ ಏನಪ್ಪ ಮಾಡನೆ. ಯಾರು ಇಲ್ವಲ್ಲ ಯಾರು ಇದ್ದು ಸರಿಯಾಗಿರೋದು ಯಾರು ಇಲ್ದ ಸಿಗಾಕೊಳ್ಳೋ ಪರಿಸ್ಥಿತಿ ಬಂದ್ಬಿಡ್ತಲ್ಲ. ಏನೇ ಅಲ್ಲಿ ಅಡುಗೆ ಮನೆಯಿಂದ ಹೋಗೋದು ಬೇಡ. ಅಜ್ಜಿ ಇದನ್ನ ಕದ ತೆಗ್ದು ಯಾರು ಇಲ್ವಲ್ಲ ಎಲ್ಲ ಏನು ಹಾನಕಿಲ್ಲ ಓನಕಿಲ್ಲ ಲಾ ನವ್ಯಾ ಸರತು. ಅಯ್ಯೋ ಇಲ್ವೇನೋ ಅಂತ ಹೇಳಿಲ್ವ ಏನೋ ಓನರಮ್ಮ ಮನೆಗೆ ನೋಡಕ್ ತೆಗ್ದಿದ್ದದ ಹೆಂಗೋ ಬಂದ್ಬಿಡ್ಲ ನೀನು. ಹೇಳಿದ ಮಾತೆ ಕೇಳಕ್ಕಿಲ್ವಲ್ಲ. ಬಾ ಬಾ ಮಗ ಇಲ್ಲ ಬಾರ. ಯಾಕಿಲ್ಲ ನೋಡ್ತೀನಿ ತಾಡು ಇನ್ನೆಲ್ಗೆ ಹೋದರು. ಓಹೋ ಇದೇನಿದು ಏನ ಮಗ ಏನು. ಓ ಅಕ್ಕೆ ಹೋಗ್ಬೇಡ ಅಂತಿದ ಇವ್ನ ಯಾಕೆ ಮನೆ ಒಳಗೆ ಸೇರಿಸಿದಿರಿ ನೀವು. ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ.